ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರದ ಒಬ್ಬ ನಟ ತುಂಬಾ ಹಿಟ್ ಆಗಿದ್ರು ಒಂದ್ ಟೈಮಲ್ಲಿ. ಈಗ ಸದ್ಯಕ್ಕೆ ಫ್ಲಾಪ್ ಇದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ ಅನ್ಸುತ್ತೆ. ಪ್ರಜ್ವಲ್ ದೇವರಾಜ್, ಹಿರಿಯ ನಟರಾಗಿರುವಂತ ದೇವರಾಜ್ ಅವರ ಮಗ ಪ್ರಜ್ವಲ್ ಅವರು ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡಿ ಇಡೀ ಕರ್ನಾಟಕದ ಜನರಿಗೆ ಬೆಟ್ಟಿಂಗ್ ಆಡ್ರಿ ಅಂತ ಹೇಳ್ಕೊಡ್ತಾ ಇದ್ರಲ್ಲ. ನಾಚಿಕೆ ಆಗ್ಬೇಕು ಅವ್ರ ಜೀವನಕ್ಕೆ, ನಾಚಿಕೆ ಆಗ್ಬೇಕು. ಅವ್ರೆ, ನಿಮ್ಗೆ ಯಾವ್ದು ಆಫರ್ ಇಲ್ಲ ಅಂತಂದ್ರೆ, ನಿಮ್ ಮನೆ ನಡ್ಸಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಕರ್ನಾಟಕದ ಜನರಿಗೆ ಭಿಕ್ಷೆ ಬೇಡ್ರಿ. ಪ್ರತಿ ಒಬ್ಬೊಬ್ರು ಕೂಡ 1 ರೂಪಾಯಿ ಕೊಟ್ರು 6 ಕೋಟಿ ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ದಯವಿಟ್ಟು ನೀವು ದುಡ್ಡಿನ ಆಸೆಗೆ ಇನ್ನೊಬ್ರು ಮಕ್ಕಳ ಜೀವನ ಹಾಳು ಮಾಡಬೇಡ್ರಿ. ಪ್ರಜ್ವಲ್ ದೇವರಾಜ್ ಅವರ ವೈಫ್ ಮೇಡಮ್, ನಾಳೆ ಅಕಸ್ಮಾತ್ ಏನಾದ್ರು ನಿಮ್ಮ ಮಕ್ಕಳು ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಗಳಲ್ಲಿ ದುಡ್ಡು ಕಳ್ಕೊಂಡು ನಿಮ್ಗೆ ಗೊತ್ತಿಲ್ದಂಗೆ ಸತ್ತೋದ್ರೆ ಏನ್ ಮಾಡ್ತೀರಾ ಮೇಡಮ್? ಅವಾಗ್ಲೂ ಇಂಥದ್ದೇ ಪ್ರಮೋಟ್ ಮಾಡಕ್ ಹೇಳ್ತೀರಾ ಪ್ರಜ್ವಲ್ ಅವ್ರಿಗೆ? ಸರ್, ನಿಮ್ಮ ಮೇಲೆ ನಿಮ್ಮ ತಂದೆಯವರ ಮುಖ ನೋಡಿ ಎಷ್ಟೊಂದು ಜನ ನಿಮ್ಮನ್ನ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನಾನೊಂದು ಮಾತಾಡಕ್ ಇಷ್ಟಪಡ್ತೀನಿ. ನೀವು ಕರ್ನಾಟಕದ ಜನರಿಗೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು. ನೀವು ಕೇಳಲಿಲ್ಲ ಅಂದ್ರೆ ಒಂದು ನೆನ್ಪಿಟ್ಕೊಂಡ್ಬಿಡಿ, ಅದೆಷ್ಟೋ ದೊಡ್ಡ ದೊಡ್ಡ ಸಿನಿಮಾ ಸೆಲೆಬ್ರಿಟಿಗಳ ಸಿನಿಮಾವನ್ನ ಉತ್ತರ ಕರ್ನಾಟಕದಲ್ಲಿ ಬೆಟ್ಟಿಂಗ್ ಪ್ರಮೋಟ್ ಮಾಡಿದ್ದಕ್ಕೆ ಹೇಳ್ತಿನ್ಸಿಟ್ಟಿದ್ದೀನಿ, ನಾನು ಫ್ಲಾಪ್ ಮಾಡಿಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವೇನಾದ್ರೂ ಇದನ್ನ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಸಿನಿಮಾ ಕೆರಿಯರ್ ಏನಿದೆಯಲ್ಲ ಅದರಲ್ಲಿ ನೀವು ಪೂರ್ತಿಯಾಗಿ ಫ್ಲಾಪ್. ಇದಂತೂ ನಿಜ. ಆನ್ಲೈನ್ ಬೆಟ್ಟಿಂಗ್ ದಂಧೆ ಮಾಡಿದ್ರೆ ದೊಡ್ಡ ಸಿನಿಮಾ ಸ್ಟಾರ್ ಆದ್ರೂ ಬಿಟ್ಟಿಲ್ಲ ನಾನು. ದಯವಿಟ್ಟು ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ನೀವು ಅದನ್ನ ಸ್ಟಾಪ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಆಪ್ ಲೀಗಲ್ ಇದೆ, ನಮ್ಮ ಬಗ್ಗೆ ನೀವೆಲ್ಲ ಅಪಪ್ರಚಾರ ಮಾಡ್ತಿದ್ದೀರಾ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ನನ್ನ ಹಿಂದೆ ನನಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ಅದೆಷ್ಟೋ ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಮಾಡ್ತಾರೆ, ಎಷ್ಟೋ ಹಿಂದೂ ಪರ ಸಂಘಟನೆಗಳು ನನಗೆ ಸಪೋರ್ಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಅದನ್ನ ಸ್ಟಾಪ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.